ಗಿಲ್ಲಿನ ಅವತ್ತಿನ ದಿವಸ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಾನು ಎಲ್ಲೋ ಒಂದ್ ಕಡೆ ಅವ್ನ್ ಮಾತಾಡೋದಕ್ಕೆ ನಾನು ಅವಕಾಶ ಕೊಡದೆ ಹೋಗಿದ್ರೆ ಅವನಲ್ಲಿರೋ ಒಂದು ಟ್ಯಾಲೆಂಟ್ ಮುಚ್ಚೋಗ್ತಾ ಇತ್ತು. ಗಿಲ್ಲಿಗೆ ನಾನು ಅವಕಾಶ ನೀಡದಿದ್ರೆ ಅವನ ಟ್ಯಾಲೆಂಟ್ ಮುಚ್ಚಿ ಹೋಗುತ್ತಿತ್ತು. ಹೆಗ್ಗಾಮುಗ್ಗಿ ಟ್ರೋಲ್ ಆದ ಭರ್ಜರಿ ಬ್ಯಾಚುಲರ್ಸ್ ಯಶಸ್ವಿನಿ. ಅವತ್ತಿನ ದಿವಸ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ನಾನು ಎಲ್ಲೋ ಒಂದೆಡೆ ಗಿಲ್ಲಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೆ ಹೋಗಿದ್ರೆ ಅವನಲ್ಲಿರುವ ಟ್ಯಾಲೆಂಟ್ ಮುಚ್ಚಿ ಹೋಗುತ್ತಿತ್ತು. ಗಿಲ್ಲಿನ ಇಲ್ಲಿಯವರೆಗೂ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನ ನಾನು ಪಟ್ಟಿದ್ದೇನೆ ಅನ್ನೋದಕ್ಕೆ ನನಗೆ ಈಗಲೂ ಖುಷಿ ಇದೆ ಎಂದು ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಗಿಲ್ಲಿಗೆ ಜೋಡಿಯಾಗಿದ್ದ ಯಶಸ್ವಿನಿಯವರು ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಬಿಗ್ ಬಾಸ್ನಿಂದ ಹೊರಬಂದ ನಂತರ ದಿನಕ್ಕೊಂದು ಸುದ್ದಿಯಲ್ಲಿದ್ದಾರೆ. ಇದೀಗ ಗಿಲ್ಲಿಯವರ ಕುರಿತು ಅವರ ಸಹ ಕಲಾವಿದೆ ಯಶಸ್ವಿನಿ ಅವರು ನೀಡಿರುವ ಹೇಳಿಕೆಯೊಂದು ಭಾರಿ ವೈರಲ್ ಆಗುತ್ತಿದೆ. ಗಿಲ್ಲಿ ಅಭಿಮಾನಿಗಳು ನಟಿಯನ್ನು ಹಿಗ್ಗಾಮುಗ್ಗಿ ಟ್ರೋಲ್ ಮಾಡುತ್ತಿದ್ದಾರೆ. ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಗಿಲ್ಲಿನ ಮೀಟ್ ಮಾಡಿದ್ರ ಅಂತ ಯಶಸ್ವಿನಿಯನ್ನು ಕೇಳಲಾಗಿದೆ. ಗಿಲ್ಲಿ ಬ್ಯುಸಿ ಇದ್ದಾನೆ, ಅವನನ್ನು ಮೀಟ್ ಮಾಡಲು ಆಗಲಿಲ್ಲ, ಆದರೆ ಫೋನ್ನಲ್ಲಿ ಆಗಾಗ ಮಾತಾಡ್ತಾ ಇರ್ತೀವಿ. ಬಿಗ್ ಬಾಸ್ನಿಂದ ಬಂದ ಮೇಲೆ ನಿನ್ನ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂತ ಗಿಲ್ಲಿ ನಟನನ್ನು ಕೇಳಿದೆ. ಯಾಕೆಂದರೆ ಅವನು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಅವನ ಲೈಫ್ ಸ್ಟೈಲ್ ನೋಡಿದ್ದೆ. ಆದರೀಗ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅವನ ಬೆಳವಣಿಗೆ ನೋಡಿ ಅದನ್ನು ಹೇಗೆ ರಿಸೀವ್ ಮಾಡ್ತಾನೆ ಅಂತ ಒಂದಿಷ್ಟು ವಿಚಾರಗಳನ್ನು ಅವನು ನನ್ನ ಹತ್ತಿರ ಶೇರ್ ಮಾಡಿಕೊಳ್ತಾನೆ. ಯಾವ ಸಿನಿಮಾ ನಡೆಯುತ್ತಿದೆ, ಏನು ಕೆಲಸಗಳು ನಡೆಯುತ್ತಿದೆ ಅದೆಲ್ಲ ಅವನು ನನ್ನ ಹತ್ತಿರ ಹೇಳಿಕೊಂಡಾಗ ನನಗೆ ನಿಜವಾಗಲೂ ಖುಷಿಯಾಗುತ್ತೆ ಎಂದು ಮಾಧ್ಯಮದೊಂದಿಗೆ ಅವರು ಮಾತನಾಡಿದ್ದಾರೆ. ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲ ನಟಿಯರ ಜೊತೆ ಗಿಲ್ಲಿಯವರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ಅದರಲ್ಲಿ ಯಶಸ್ವಿನಿ ಕೂಡ ಒಬ್ಬರು. ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಗಿಲ್ಲಿ ಯಶಸ್ವಿನಿ ಪೇರ್ ಆಗಿದ್ದರು. ಇವರ ಪೇರ್ ಸಖತ್ ಹಿಟ್ ಆಗಿತ್ತು. ನಂತರ ಗಗನಬಾರಿ ಜೊತೆ ಕೂಡ ಗಿಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಈ ಪೇರ್ ಕೂಡ ಅಷ್ಟೇ ಕ್ಯೂಟ್ ಆಗಿ ಇತ್ತು. ನಂತರ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯಶೈವ ಕಾಂಬಿನೇಷನ್ ಕನ್ನಡಿಗರಿಗೆ ಸಖತ್ ಕನೆಕ್ಟ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಯಶಸ್ವಿನಿ, ಗಿಲ್ಲಿ ನಟನನ್ನು ಅವತ್ತಿನ ದಿವಸ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ನಾನು ಎಲ್ಲೋ ಒಂದೆಡೆ ಅವನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೇ ಹೋಗದಿದ್ದರೆ ಅವನಲ್ಲಿರುವ ಒಂದು ಟ್ಯಾಲೆಂಟ್ ಮುಚ್ಚಿ ಹೋಗುತ್ತಿತ್ತು. ಅದು ಈಗಲೂ ನನಗೆ ಖುಷಿಯಾಗುತ್ತೆ. ಯಾಕೆಂದರೆ ಅವತ್ತು ಅಲ್ಲಿ ನಾನು ಅವನಿಗೆ ಮಾತನಾಡೋದಕ್ಕೆ ಅಥವಾ ಅಲ್ಲಿ ಒಂದು ಜಾಗ ಮಾಡಿಕೊಟ್ಟು ಅವನನ್ನು ಇಲ್ಲಿಯವರೆಗೂ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನ ನಾನು ಪಟ್ಟಿದ್ದೇನೆ ಅನ್ನೋದಕ್ಕೆ ನನಗೂ ಈಗಲೂ ಖುಷಿ ಇದೆ ಎಂದು ಯಶಸ್ವಿನಿಯವರು ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗುತ್ತಿದ್ದಂತೆ ಗಿಲ್ಲಿ ಟ್ಯಾಲೆಂಟ್ ಏನು ಅಂತ ನಲ್ಲಿ ಮೂಲೆ ವಿಡಿಯೋದಲ್ಲೇ ನಮಗೆ ಗೊತ್ತಾಗಿದೆ. ಅಯ್ಯೋ, ನಿಮ್ಮನ್ನು ಬೆಳೆಸಿದ್ದೇ ಗಿಲ್ಲಿ, ನೀವು ಬೆಳೆಸಿದ್ದು ಗಿಲ್ಲಿಯನ್ನಲ್ಲ, ಗಿಲ್ಲಿಯನ್ನು ಬೆಳೆಸಿದ್ದು ಕರ್ನಾಟಕದ ಜನರು. ಅವರು ಇವರಿಗೆ ಬಕೆಟ್ ಹಿಡಿದು ಬೆಳೆದಿಲ್ಲ, ಸ್ವಂತ ಟ್ಯಾಲೆಂಟ್ನಿಂದ ಬೆಳೆದಿರೋದು ನಮ್ಮ ಗಿಲ್ಲಿ. 2026ರ ಬೆಸ್ಟ್ ಜೋಕ್ ಇದು. ಒಂದಂತೂ ಕ್ಲಾರಿಟಿ ಸಿಕ್ತು, ಗಿಲ್ಲಿ ಜೊತೆ ವರ್ಕ್ ಮಾಡಿರೋ ಫೀಮೇಲ್ ಆರ್ಟಿಸ್ಟ್ಗಳು ಅವರ ಫೇಮ್ ನೋಡಿ ಸಹಿಸಿಕೊಳ್ಳುತ್ತಿಲ್ಲ. ಭರ್ಜರಿ ಬ್ಯಾಚುಲರ್ ಶೋಗೂ ಮುಂಚೆ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳು ರನ್ನರ್ ಅಪ್ ಆಗಿದ್ದ ಎಂದೆಲ್ಲ ಗಿಲ್ಲಿ ಅಭಿಮಾನಿಗಳು ಕಮೆಂಟ್ಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.